ಅಂದ್ರೆ 1 ಕೋಟಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಯಾವ ಕೆಪಾಸಿಟಿನೂ ಏನು ಇಲ್ಲ, ಸ್ಕ್ರಿಪ್ಟ್ ನಂಬೇಕು. ನಾನು ಇವಾಗ ಕಂಟಿನ್ಯೂಸ್ ಆಗಿ 5 ಸಿನಿಮಾ ಮಾಡ್ಕೊಂಡ್ ಬಂದಿದ್ದೆ. 3 ವರ್ಷ ತಗೋತಾರೆ, 5 ವರ್ಷ ತಗೋತಾರೆ. ಒಬ್ರು ಬಂದು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗ್ಬಿಟ್ಟು ಈ ಕನ್ನಡದ ಕಡೆ ಗಮನ ಎಲ್ಲ ಇದೆಲ್ಲ ಮಾತಾಡ್ತೀವಿ. ಇಂಡಸ್ಟ್ರಿ ಹಣೆ ಬರಾನೆ ಇಷ್ಟು ಜನ ಬರಲ್ಲ, ಇಲ್ಲ ನನ್ ಪೇಮೆಂಟ್ ಆಗಿಲ್ಲ ಅಂತ ನಾಳೆಯಿಂದ ಒಂದ್ 5 ದಿನ ಫೋನ್ ಎತ್ತಲೇ ಇರಲ್ಲ. ಸರ್ ಇವ್ರದ್ದು ಕಾಂಬಿನೇಷನ್ ಹಂಗೆ, ವಿಜಯ್ ಸರ್ ಮತ್ತೆ ಚರಣ್ ರಾಜು. ಹಿಂಗ್ ಕ್ರಿಯೇಟ್ ಮಾಡ್ಬಿಡ್ತೀನಪ್ಪ, ಇದು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳೋರು. ವಿಜಯ್ ಸರ್ ಏನಂದ್ರೆ ಅವ್ರು ಒಂದ್ ಕಡೆ ಇರಲ್ಲ. ಮೊದಲಿಗೆ ಚಿತ್ತಾರ ಮೀಡಿಯಾಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಜೊತೆಗೆ ನಿಮಗೆ ಅಭಿನಂದನೆಗಳು. ಎಲ್ಲಾ ಕಡೆ ಭೀಮನ ಸದ್ದು ಜೋರಾಗಿ ಕೇಳಿಸ್ತಾ ಇದೆ. ಒಂದು ಪ್ರೇಕ್ಷಕನೊಂದು ಕ್ಯೂರಿಯಾಸಿಟಿ ಇದೆ, ಇಂಥ ಒಂದು ಕಂಟೆಂಟ್ ಶುರುವಾಗಿದ್ದ ಹೇಗೆ, ನಿರ್ಮಾಪಕರಾಗಿ ನೀವು ಇನ್ವಾಲ್ವ್ ಆಗಿದ್ದ ಹೇಗೆ ಸಿನಿಮಾ? ಸರ್ ಆಕ್ಚುಲಿ ಸಲಗ ಬಂದು ಡಿಸ್ಟ್ರಿಬ್ಯೂಟರ್ ನನ್ನ ಪಾರ್ಟ್ನರ್ ಜಗದೀಶ್ ಅವರು. ಸೊ ಅವರು ಸಲಗ ರಿಲೀಸ್ ಆದಾಗ ಅವ್ರ ಒಡನಾಟ ಜಾಸ್ತಿ ಇತ್ತು ವಿಜಯ್ ಸರ್ ಜೊತೆಗೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಪ್ಲಾನ್ ಮಾಡುವಾಗ ನನ್ನ ನೇಮ್ ಬಂದಿದೆ. ಸೊ ಹಾಗಾಗಿ ವಿಜಯ್ ಸರ್ ಇಲ್ಲ ಕರಿ ಅಂತ ಹೇಳಿ ನನ್ಗೆ ಕರೆದ್ರು, ಮನೆಗೆ ಕರೆದ್ರು, ಬನ್ನಿ ಮಾತಾಡೋಣ ಅಂತ. ಜನರಲಿ ಭೇಟಿ ಆಗಿದ್ದು, ಸಲಗ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿ, ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕೆಲವೊಂದಷ್ಟು ಡೈರೆಕ್ಟರ್ಸ್ದು ನೀವು ಅವ್ರ ಹೆಸರಾಕ್ದಲ್ಲೇ ಒಂದಷ್ಟು ಸೀನ್ಗಳು ತೋರಿಸ್ಬಿಟ್ರು, ನೀವು ಇವರೇ ಮಾಡಿರೋದು ಅಂತ ಹೇಳ್ಬೋದು, ಯು ಆರ್ ಆಲ್ಸೋ ಸ್ಟ್ಯಾಂಡಿಂಗ್ ಇನ್ ದಟ್ ಲೈನ್ ಅಂತ ಅಂದ್ಬಿಟ್ಟು ಮಾತಾಡಿದ್ದೆ ನಾನು. ಅವಾಗ ಕೇಳಿದ್ರು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ವಿಲ್ ಕೊಲಾಬ್ರೇಟ್, ದಟ್ ಈಸ್ ದ ರೀಸನ್ ಐ ಥಾಟ್ ಆಫ್ ಮೀಟಿಂಗ್ ಯು ಅಂತ. ನಾನು 100% ಸರ್ ಮಾಡೋಣ, ಬೈರಾಗಿ ನಡೀತಾ ಇದೆ, ಸೊ ಇದು ಮುಗಿದ ಮೇಲೆ ವಿ ಕ್ಯಾನ್ ಪ್ಲಾನ್ ಅಂತ. ಬಟ್ ಬೈರಾಗಿ ಶೂಟಿಂಗ್ ನಡೀತಿರೋ ಪ್ಲಾನ್ ಮಾಡ್ತಾ ಇದ್ವಿ. ಬೈರಾಗಿ ಶೂಟಿಂಗ್ ಮುಗೀತು, ಏಪ್ರಿಲ್ ಇಂದ ಈ ಸಿನಿಮಾ ಟೇಕ್ ಆಫ್ ಮಾಡಿದ್ವಿ. ಸೊ ಏಪ್ರಿಲ್ ಅಲ್ಲಿ ಟೇಕ್ ಆಫ್ ಮಾಡಿದ್ವಿ, ಜುಲೈ ಅಲ್ಲಿ ಬೈರಾಗಿ ರಿಲೀಸ್ ಆಯ್ತು. ಸೊ ಹಂಗಿಂದ ಶೂಟಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಓಕೆ, ಈಗ ನಿರ್ದೇಶಕರು ವಿಜಯ್ ಕುಮಾರ್ ಅವರ ಮಾತುಗಳನ್ನು ಕೇಳಿದ್ರೆ ಇದೊಂದು ಕಂಟೆಂಟ್ ಒಂದು ಸುಲಭದ ಕಂಟೆಂಟ್ ಅಲ್ಲ, ಒಂದು ರೊಮ್ಯಾಂಟಿಕ್ ಮಾಡ್ಬೇಡ, ಆ ಕಂಟೆಂಟ್ ಹೆಂಗೆ ನಿಮಗೆ ಕನ್ವಿನ್ಸ್ ಮಾಡಿದ್ರು ಅವರು? ಸರ್ ಅಂದ್ರೆ ನನ್ಗೆ ಬೇಸಿಕ್ ಆಗಿ ಬಂದು ದಟ್ ಲೈನ್ ವಾಟ್ ಹಿ ಟೋಲ್ಡ್ ಅಲ್ಲ, ದಟ್ ಇಸ್ ದ ಹಾರ್ಟ್ ಆಫ್ ದ ಸಿನಿಮಾ. ಅದು ತುಂಬಾ ನಾಟಿತು. ಓಕೆ, ಬೇಕು ಈ ತರದನ್ನ ಇಷ್ಟು ದೊಡ್ಡ ಹೀರೋ ಹೇಳ್ತಿರೋವಾಗ ಇದಕ್ಕೆ 100% ತೂಕ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲ, ಇದು ನಾನ್ ಮಾಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಈ ತರ ಸಬ್ಜೆಕ್ಟ್ಸ್ ಗೆ ಕೊಲಾಬ್ರೇಟ್ ಆಗಕ್ಕೆ. ಬಿಕಾಸ್ ಕತೆ ತುಂಬಾ ಹುಡುಕ್ತಾ ಇರ್ತೀವಿ, ಪ್ರೊಡ್ಯೂಸರ್ ಈ ಹೀರೋ ನೋಡ್ಕೊಂಡ್ ಮಾಡೋದು ಇದು ತುಂಬಾ ಇದೆ. ಹೊರಗಡೆ ಹೇಳ್ತಾರೆ ಈ ಸ್ಟಾರ್ ಇದಾನೆ, ಸಿನಿಮಾ ಮಾಡ್ಬಿಡ್ತಾರೆ, ಸ್ಟಾರ್ ಡೇಟ್ ಇಟ್ಕೊಂಡು ಕತೆ ಇದೆಯೋ ಇಲ್ವೋ ಒಟ್ನಲ್ಲಿ ಮಾಡ್ತಾರೆ ಬಿಸ್ನೆಸ್ಗೋಸ್ಕರ ಅಂತ. ಬಟ್ ನಂದು ಅಷ್ಟು ಸಿನಿಮಾ ಪಾಸ್ಟ್ 5 ಸಿನಿಮಾಸ್ ನೋಡಿದ್ರೆ ಫಸ್ಟ್ ಥಿಂಗ್ ಇಸ್ ಕತೆ 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 ತುಂಬಾ ಹುಡುಕ್ತಿವಿ. ಕತೆ ಕೇಳಕ್ ತುಂಬಾ ಇಷ್ಟ, ಕತೆ ಹೇಳಕ್ಕೂ ತುಂಬಾ ಜನ ಬರ್ತಾರೆ. ಸೊ ಇದು ತುಂಬಾ ಇಷ್ಟ ಆಗುವಂತದ್ದು, ನಾನ್ ಬಯಸ್ದಲೇನೆ ಜರ್ನಿನಲ್ಲಿ ಹಂಗೆ ಬಂದಿದ್ದು. ಅದು ವಿಜಯ್ ಸರ್ ಅಂತ ದೊಡ್ಡ ಸೂಪರ್ ಸ್ಟಾರ್ ಕರೆದೇ ಹೇಳಿದಾಗ ಅವರು ನಿಮ್ ತರ ಯಂಗ್ಸ್ಟರ್ಸ್ ಕೊಲಾಬ್ರೇಟ್ ಆಗ್ಬೇಕು ಅಂದ್ರೆ ಒಂದು ಎಜುಕೇಟೆಡ್ ಕ್ಲಾಸ್ ಪ್ರೊಡ್ಯೂಸರ್ ಬೇಕು ನನಗೆ, ನಿಮ್ ತರದವ್ರು ಕೊಲಾಬ್ರೇಟ್ ಆದ್ರೆ ಈ ತರ ಸಿನಿಮಾ ನನಗೆ ಮಾಡಕ್ಕಾಗತ್ತೆ, ಯಾಕಂದ್ರೆ ನಿಮ್ಗೆ ಅರ್ಥ ಆಗತ್ತೆ ಏನ್ ಮಾಡಕ್ ಹೊರಟಿದೀನಿ ಅಂತ, ಕೊಲಾಬ್ರೇಟ್ ಆಗೋಣ ಅಂತ ಕೇಳಿದಾಗ ಫಸ್ಟ್ ಆಫ್ ಆಲ್ ಅವ್ರ ಡೈರೆಕ್ಷನ್ ಕಮ್ ಹೀರೋ ಅಂತ ಅಂದ್ರೆ ಅದು ಒಂಥರ ಡಬಲ್ ಬೋನಸ್. ಜೊತೆಗೆ ಈ ಕತೆ ಲೈನ್ ಏನ್ ಹೇಳಿದ್ರು ತುಂಬಾನೇ ಒಂದು ಇಲ್ಲ, ಇದು ಟುಡೇ ಫಾರ್ ಸೊಸೈಟಿ, ಇದನ್ನ ಯಾರೇ ಮಾಡಿದ್ರು ಕೂಡ ತುಂಬಾ ಒಳ್ಳೇದು. ನನಗ್ ಸಿಕ್ಕಿರೋದ್ರಲ್ಲಿ ಓಕೆ, ನನ್ನ ಬ್ಯಾನರ್ಗೆ ಒಂದು ಫೆದರ್ ಇದು ಈ ಸಿನಿಮಾ ಅಂತ ಒಂದು ದೃಷ್ಟಿನಲ್ಲಿ ಆಯ್ಕೆ ಮಾಡಿದೆ ಈ ಸಬ್ಜೆಕ್ಟ್ ನ. ಓಕೆ, ನೀವು ಹೇಳ್ತಾ ಇದ್ರೆ ತುಂಬಾ ಕ್ಯೂರಿಯಾಸಿಟಿ ಬರುತ್ತೆ. ಆಕ್ಚುಲಿ ಏನ್ ಹೇಳಕ್ ಹೊರಟಿದ್ದೀರಾ ಭೀಮನ್ ಮೂಲಕ? ಸರ್ ಈ ವಿಷಯ ಒಂದು ಏನಿದೆ ಟುಡೇ ಒಂದು ದಿಸ್ ಇಸ್ ಆಕ್ಚುಲಿ ಸೊಸೈಟಿನ ಒಂದು ಅವೇಕನ್ ಮಾಡುವಂತ ಒಂದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅಲ್ಲಿ ಒಂದ್ ಪಾರ್ಟ್ ಅವರು ಡ್ರಗ್ ಇದೆ ಅನ್ನೋದನ್ನ ಮಾತಾಡಿದ್ದಾರೆ ವಿಜಯ್ ಸರ್. ಇದು ಹೊರತುಪಡಿಸಿ ತುಂಬಾ ವಿಷಯ ಇದೆ ಒಳಗಡೆ, ಏನೆಲ್ಲ ಇದೆ ಅನ್ನೋದನ್ನ 9ನೇ ತಾರೀಕು ಥಿಯೇಟರ್ ಅಲ್ಲೇ ನೋಡೋಣ. ನನಗೆ ಹೇಳಕ್ಕೆ ತುಂಬಾ ಆಸೆ. ಬಟ್ ಏನಂದ್ರೆ ಇಷ್ಟು ದಿನ ನಮ್ಮ 2.5 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದೀವಿ. ಇದು ಇನ್ನೊಂದು ವಾರ, ಈ ಶುಕ್ರವಾರ, ಮುಂದಿನ ಶುಕ್ರವಾರನೇ ಸಿನಿಮಾ. ಸೊ ಅಲ್ಲೇ ನೋಡೋಣ. ಇಂಥ ಒಂದು ಸಬ್ಜೆಕ್ಟ್ಗೆ ಥಿಯೇಟರ್ ಸೆಟಪ್ ಬೇರೆ ತರಾನೇ ಇರ್ಬೇಕಾಗುತ್ತೆ. ಯಾವ ತರ ಪ್ಲಾನ್ ಮಾಡಿದ್ರಿ ಈಗ? ಸರ್ ಬೇಸಿಕಲಿ ಏನಂದ್ರೆ ಒಂದು 350ರಿಂದ 400 ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗತ್ತೆ ಈ ಸಿನಿಮಾ. ದಿಸ್ ಇಸ್ ದ ಬಿಗ್ಗೆಸ್ಟ್ ರಿಲೀಸ್. ಅಂದ್ರೆ ಇಷ್ಟು ದೊಡ್ಡ ರಿಲೀಸು ಬಹುಶಃ ನಮ್ಮ ದೊಡ್ಡ ಸ್ಟಾರ್ಸ್ ಅಲ್ಲಿ ಕಾಮನ್ ಇದು ಮಾಡೇ ಮಾಡ್ತೀವಿ. ಸೊ ಹಂಗಾಗಿ ಇದು ನಮ್ಗೆ ತುಂಬಾ ಬಿಗ್ ರಿಲೀಸ್ ಈ ಸಿನಿಮಾಗೆ ಕೊಡ್ತಾ ಇರೋದು. ವೆರಿ ಬಿಗ್ ಸಿನಿಮಾ, ವೆರಿ ಬಿಗ್ ಸೂಪರ್ ಸ್ಟಾರ್ ಆಫ್ ಕೋರ್ಸ್ ವಿಜಯ್ ಸರ್. ಸಲಗ ಇಸ್ ಪ್ರೂವ್ಡ್ ಇನ್ ಎ ವೆರಿ ಬಿಗ್ ವೇ. ಅದಕ್ಕಿಂತ ಒಂದು 10 ಮಟ್ಟಕ್ಕೆ ಜಾಸ್ತಿ ಇರುವಂತ ಸಿನಿಮಾ. ಹಾಗಾಗಿ ಇದ್ರದೇ ಆದಂತ ಒಂದಷ್ಟು ವಿಚಾರ ಗಮನದಲ್ಲಿ ಇಟ್ಕೊಂಡು ಎಲ್ಲದನ್ನು ನಾವು ವಿ ಹ್ಯಾವ್ ಮಾರ್ಕ್ಡ್ ಎವ್ರಿಥಿಂಗ್. ಥಿಯೇಟರ್ ಅಂದ್ರೆ ಹಿಂಗೆ ಆಗ್ಬೇಕು. ಅಂಡ್ ಆಫ್ ಕೋರ್ಸ್ ದ ಡಿಮ್ಯಾಂಡ್ ಈಸ್ ಆಲ್ಸೋ ಲೈಕ್ ದಟ್.
ಈಗ ನಾವು 350ರಿಂದ 400 ಅಂತ ಹೇಳ್ತಾ ಇದೀನಿ, ರಿಸ್ಟ್ರಿಕ್ಟ್ ಮಾಡಕ್ ಆಗ್ತಿಲ್ಲ. ಎಲ್ಲಾ ಕಡೆಯಿಂದನೂ ಡಿಮ್ಯಾಂಡ್ ಇದೆ, ನಮಗ್ ಬೇಕು ಸಿನಿಮಾ ನಾವ್ ಹಾಕ್ತಿವಿ ಅಂತ. ಸೊ ಅದ್ರಲ್ಲೂ ನಮ್ ಬಿಸ್ನೆಸ್ ಒಂದಷ್ಟು ಸ್ಟ್ರಾಟಜೀಸ್ ಇರುತ್ತೆ, ಅದನ್ನ ಪ್ಲಾನ್ ಮಾಡ್ಕೊಂಡು ವಿ ಆರ್ ಗಿವಿಂಗ್ ದ ಫಿಲ್ಮ್. ಓಕೆ, ಈಗ ನೀವು ನಿರ್ಮಾಣ ಮಾಡಿರೋ ಸಿನಿಮಾಗಳು, ನಿಮ್ಮ ಮಾತುಗಳು ಕೇಳಿದ್ರೆ ನೀವು ನಾರ್ಮಲ್ ಪ್ರೊಡ್ಯೂಸರ್ ಅಲ್ಲ, ಒಂದು ಕಥೆ ನೋಡ್ತೀರಿ, ಎಲ್ಲ ಮಾಡ್ತೀರಿ. ಇಂಥ ಒಂದು ಪ್ರೊಡ್ಯೂಸರ್ ಆಗಿ ಈ ಸದ್ಯದ ಕನ್ನಡ ಸಿನಿಮಾ ರಂಗನ ಹೆಂಗ್ ನೋಡ್ತೀರಿ ನೀವು, ನಿಮ್ ಪಾಯಿಂಟ್ ಆಫ್ ವ್ಯೂ? ಸರ್, ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲರೂ ಹೇಳೋ ತರ ತುಂಬಾ ಕೆಟ್ಟದಾಗಿದೆ, ಮುಗ್ದೋಯ್ತು ಅಂತ. ಬಟ್ ನಾನ್ ಕರೆಯೋದು ಇದು ಒಂದು 8 months ಇಂದ ಒಂದು ಸ್ಲೋ ಫೇಸ್ ಅಲ್ಲಿ ನಡೀತಾ ಇದೆ. ದಿಸ್ ಇಸ್ ಕೈಂಡ್ ಆಫ್ ಎ ರಿಸೆಷನ್ ಫಾರ್ ದ ಇಂಡಸ್ಟ್ರಿ. ನಾವೇಗೆ IT ರಿಸೆಷನ್, ಬೇರೆ ರಿಸೆಷನ್ ಎಲ್ಲ ಹೇಳ್ತೀವಿ, ಆ ರೀತಿನಲ್ಲಿ ದಿಸ್ ಇಂಡಸ್ಟ್ರಿಗೆ ಒಂದು ರಿಸೆಷನ್ ಬಂದಿದೆ. ಈ ಪೀರಿಯಡ್ ಸುಧಾರಿಸ್ಬೇಕು. ಈ ಪೀರಿಯಡ್ ಸುಧಾರಿಸೋದಿಕ್ಕೆ ಕೆಪಾಸಿಟಿ ಇರೋದು ನಮ್ಮ ಕಳಶಗಳು, ಅಂದ್ರೆ ಸೂಪರ್ ಸ್ಟಾರ್ಸ್. ಇವ್ರುಗಳಿಂದ ಒಂದಷ್ಟು ಮಟ್ಟಕ್ಕೆ ಸುಧಾರಿಸ್ಬೇಕು. ಜೊತೆಗೆ ನಾನು ಫಸ್ಟ್ಲಿ ಬ್ಲೇಮ್ ಮಾಡೋದೇ ನನ್ನ ಒಂದು ಪ್ರೊಫೆಷನ್, ಒಂದು ನಿರ್ಮಾಪಕನ್ನೇ ನಾನು ಬ್ಲೇಮ್ ಮಾಡೋದು. ನಮ್ಮ ಆಯ್ಕೆ ಚೆನ್ನಾಗಿರ್ಬೇಕು. ಈಗೇನಾಗ್ತದೆ, ತುಂಬಾ ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. ನಾನು ಒಂದಿನ ಹೊಸಬನಾಗೆ ಬಂದೆ, ಸಾಕಷ್ಟು ತಪ್ಪುಗಳು ಮಾಡ್ತೀವಿ. ಆಮೇಲೆ ಓ ಇಲ್ಲ, ಇದ್ ನಾನು ಹಿಂಗ್ ಮಾಡ್ಬೇಕಿತ್ತು ಅಂತ. ಬಟ್ ಇವತ್ತಿನ ದಿನ ನಾನು ಯಾರೇ ಹೊಸ ಪ್ರೊಡ್ಯೂಸರ್ಸ್ ಎಲ್ಲ ಸ್ನೇಹಿತರುಗಳು ಬಂದಾಗ ನಾ ಫಸ್ಟ್ ಹೇಳ್ತೀನಿ, ಮನೆ ಮುಂದೆ ಒಂದು ಟೊಮ್ಯಾಟೊ ತಗೊಳ್ಳೋವಾಗ 1 kg ಟೊಮ್ಯಾಟೊ, ಒಂದು 50 ರೂಪಾಯಿ 100 ರೂಪಾಯಿ ಟೊಮ್ಯಾಟೊ ತಿರುಗಿಸಿ ಮರುಗಿಸಿ 150 ಸಲ ತಿರುಗಿಸ್ತೀವಿ, 10 ರೂಪಾಯಿ ಕಮ್ಮಿ ಕೊಡು ಅಂತ ಕೇಳ್ತೀವಿ, ಇದೆಲ್ಲ ಮಾಡಿ ತಗೋತೀವಿ. ಈ ಪ್ರೊಫೆಷನ್ಗೆ ಇಳ್ದಿದೀವಿ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಿವಿ, ಯಾವ್ದು ನೋಡಲ್ಲ. 1 ಕೋಟಿ ಹಾಕಿದ್ರೆ 3 ಕೋಟಿ ಬರುತ್ತೆ ಅಂತ ಯಾರೋ ಹೇಳಿರೋದನ್ನ ನಂಬ್ಕೊಂಡು ಬಂದು ಕಥೆನೂ ಚೆನ್ನಾಗಿರಲ್ಲ, ಆ ಡೈರೆಕ್ಟ್ ಪ್ರೀವಿಯಸ್ ಏನ್ ಮಾಡಿದ್ದಾರೆ ಅನ್ನೋದು ನೋಡಲ್ಲ. ಅರ್ಧ ಸಿನಿಮಾ ಯಾವ್ದೋ ಸಿನಿಮಾಗೆ ಅಸೋಸಿಯೇಟ್ ಆಗಿರ್ತಾರೆ, ನೆಕ್ಸ್ಟ್ ಸಿನಿಮಾ ಡೈರೆಕ್ಟರ್ ಮಾಡ್ಬಿಡ್ತಾರೆ. ಸೊ ಅದೊಂದು ವರ್ಗ ಕಮ್ಮಿ ಆಗ್ಬೇಕು. ಅಂದ್ರೆ ನಿರ್ಮಾಪಕರುಗಳು ತುಂಬಾ ಎಚ್ಚೆತ್ಕೋಬೇಕು. ಸಿನಿಮಾದಲ್ಲಿ ದುಡ್ಡು ಹಾಕ್ಬಿಟ್ರೆ ಡಬಲ್ ಬಂದ್ಬಿಡುತ್ತೆ ಅನ್ನೋದು ಒಂದು ಲಾಜಿಕ್ ತುಂಬಾ ಓಡ್ತಾ ಇತ್ತು, ಈಗ ಕಮ್ಮಿ ಆಗಿದೆ. ಆಕ್ಚುಲಿ ಬರಲ್ಲ, ಸಿನಿಮಾದಲ್ಲಿ ದುಡ್ಡು ಬರಲ್ಲ. ಗೆಲ್ಲೋ ಸಿನಿಮಾ ಮಾತ್ರನೇ ದುಡ್ಡು ಮಾಡೋದು, ಎಲ್ಲಾ ಸಿನಿಮಾನು ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ. ಲಾಸ್ ಪರ್ಸೆಂಟೇಜ್ಗಳು ಕಮ್ಮಿ ಇತ್ತು, ಇವತ್ತು 100% ಲಾಸ್ ಅಲ್ಲಿ ಇರುತ್ತೆ. ಅಂದ್ರೆ 1 ಕೋಟಿ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಯಾವ ಕೆಪಾಸಿಟಿನೂ ಏನು ಇಲ್ಲ, ಅಂದ್ರೆ ಯಾವುದೇ ರೀತಿಯ ಥ್ರೆಶೋಲ್ಡ್ ಇಲ್ಲ ಅದಕ್ಕೆ, ಕತೆ ವೈಸ್ ಇರ್ಬೋದು, ಆಕ್ಟರ್ ವೈಸ್ ಇರ್ಬೋದು, ಒಂದು ಸಾಂಗ್ಸ್ ಇರ್ಬೋದು, ಒಂದು ಇನ್ವಿಟೇಷನ್ ಏನು ಇಲ್ಲ ಅಂದ್ರೆ 100% ಲಾಸ್ ಅನ್ನೋ ಲೆವೆಲ್ಗೆ ಬಂದಿದೆ. ಮುಂಚೆ ಟಿವಿ ರೈಟ್ಸ್ ಹೋಗೋದು, ಒಂದು 50% ಕವರ್ ಆಗೋದು, ಥಿಯೇಟರ್ ಅಲ್ಲಿ ಏನೋ ಒಂದು ಆ ಕಡೆ ಈ ಕಡೆ ಒಂದು 50 ಲಕ್ಷ 1 ಕೋಟಿ ಈ ತರ ಬರೋದು ಅನ್ನೋದೆಲ್ಲ ಇತ್ತು. ಇವತ್ತು ಅದು ಯಾವ್ದು ಇಲ್ಲ. ಟುಡೇ ಇಟ್ ಇಸ್ ಅ ಟೋಟಲ್ ರಿಸ್ಕ್ ಬಿಸ್ನೆಸ್ ವೆರಿನ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ನಾವು ಟೊಮೆಟೊ ತಗೊಳ್ಳುವಾಗ ಅಷ್ಟು ಗಮನ ಕೊಡ್ತೀವಿ, ಅದಕ್ಕೆ ಸಿನಿಮಾ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು, ನಮ್ಮ ಆಯ್ಕೆಗಳು ಚೆನ್ನಾಗಿರ್ಬೇಕು, ಸ್ಕ್ರಿಪ್ಟ್ ನಂಬಬೇಕು, ಆ ಸ್ಕ್ರಿಪ್ಟ್ ನ ಚೂಸ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ನಾನು ಇವಾಗ ಕಂಟಿನ್ಯೂಸ್ ಆಗಿ 5 ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ನಾನು ಬ್ರೇಕ್ ತಗೊಂಡ್ರೆ ನನಗೆ ಆತಂಕ ಇರಬಾರ್ದು, ಯಾರೋ ಬಂದು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಕೇಳ್ತಾರೆ ಅಂತ. ಇಟ್ ಡಸಂಟ್ ಮ್ಯಾಟರ್, ಮಾಡಿದಾಗ ಒಳ್ಳೆ ಸಿನಿಮಾ ಮಾಡ್ಬೇಕು, ಅಲ್ಲಿವರೆಗೂ ಹುಡುಕ್ಬೇಕು ಕತೆಗಳನ್ನ. ದಿಸ್ ಕೈಂಡ್ ಆಫ್ ಥಿಂಕಿಂಗ್ ಓನ್ಲಿ ಕ್ಯಾನ್ ಇಂಪ್ರೂವ್ ದ ಫಿಲ್ಮ್ ಇಂಡಸ್ಟ್ರಿ ಇನ್ ದ ಪ್ರೆಸೆಂಟ್ ಸ್ಟೇಟ್. ನಾವು ಹೀರೋಗಳನ್ನ ಬ್ಲೇಮ್ ಮಾಡ್ಬಿಡ್ತೀವಿ, ಏನಂತ 3 ವರ್ಷ ತಗೋತಾರೆ, 5 ವರ್ಷ ತಗೋತಾರೆ, ಒಬ್ರು ಬಂದು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗ್ಬಿಟ್ಟು ಈ ಕನ್ನಡದ ಕಡೆ ಗಮನ ಇಲ್ಲ, ಇದೆಲ್ಲ ಮಾತಾಡ್ತೀವಿ. ಬಟ್ ಅವ್ರ ದೃಷ್ಟಿಲೂ ನಿಂತ್ಕೊಂಡು ನಾವು ಯೋಚಿಸಿದಾಗ ಒಬ್ಬ ಹೀರೋಗೆ ಪ್ರತಿ ಸಿನಿಮಾ ಎಲಿವೇಟ್ ಆಗ್ಲೇಬೇಕು, ಸಕ್ಸಸ್ ಆದ್ಮೇಲೆ ಇನ್ನೊಂದು ಸಕ್ಸಸ್ ಕೊಟ್ಕೊಂಡೇ ಹೋಗ್ಬೇಕು. ಅವರು ಸೇಮ್ ಇದೇ ಪ್ರೊಸೆಸ್ ಅಲ್ಲಿ ಇರ್ತಾರೆ. ಈಗ ನಾನು ವಿಜಯ್ ಸರ್ನೇ ನೋಡ್ತಾರೆ, ಯಾವ ಕತೆ ಚೂಸ್ ಮಾಡ್ಲಿ, ಹೆಂಗ್ ಮಾಡ್ಲಿ, ಯಾರನ್ನ ಕೇಳಲಿ, ಎಲ್ಲ ಬರ್ತಾರೆ, ಕತೆ ಇಷ್ಟ ಆಗಲ್ಲ. ಇಷ್ಟ ಆಗುವಂತ ಕತೆ ಕೇಳಿ ಡಿಸೈಡ್ ಮಾಡಕ್ಕೆ 1 or 2 months ಬೇಕು. ಅದಾದ್ಮೇಲೆ ಅವ್ರು ಡೆವಲಪ್ ಮಾಡಕ್ 6 ತಿಂಗಳು ಬೇಕು. ಅದಾದ್ಮೇಲೆ ಶೂಟಿಂಗ್ 1 ವರ್ಷ ಬೇಕು. ನಿಮ್ಗೆ 2 ವರ್ಷ ಹೊಟ್ಟೆ ಹೋಯ್ತು. ಸೊ ಹೌ ಕ್ಯಾನ್ ವಿ ಫೋರ್ಸ್ ದೆಮ್? ಇಫ್ ವಿ ಫೋರ್ಸ್ ದೆಮ್ ದೇ ಕಾಂಟ್ ಡೆಲಿವರ್ ಗುಡ್ ಸಬ್ಜೆಕ್ಟ್, ಹಿಟ್ ಆಗುವಂತ ಕಂಟೆಂಟ್. ಲೆಟರ್ ವಿ ವಿಲ್ ಬ್ಲೇಮ್ ದ ಹೀರೋ, ದುಡ್ಗೋಸ್ಕರ ಮಾಡ್ತಾರೆ ಅನ್ಬಿಡ್ತೀವಿ. ಇಲ್ಲ ಅಂದ್ರೆ ಈ ಇಂಡಸ್ಟ್ರಿ ಹಣೆ ಬರಾನೆ ಇಷ್ಟು ಜನ ಬರಲ್ಲ ಅಂತೀವಿ. ಯಾಕೆ ಜನ ಬರಲ್ಲ? ಯಾವ್ದಕ್ ಜನ ಬಂದಿಲ್ಲ? ನಿಮ್ಗೆ ಯಾವ್ದು ಹಿಟ್ ಸಿನಿಮಾಗಳು ಏನಕ್ಕೆ ಹೆಂಗ್ ಹಿಟ್ ಆಗತ್ತೆ, ಜನ ಬರ್ತಾರೆ, ಹಿಟ್ ಆಗತ್ತೆ. ಈಗ ಇದೇ ಸ್ಲೋ ಫೇಸ್ ಎಂಟೈರ್ ಇಂಡಿಯಾದಲ್ಲೇನೆ, ಎಸ್ಪೆಷಲಿ ನಾವು ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಇದೇ ಕನ್ನಡದಲ್ಲಿ ಕಲ್ಕಿ ಹೌಸ್ಫುಲ್ ಹೋಯ್ತು, ಅತಿ ಹೆಚ್ಚು ಕಲೆಕ್ಷನ್ಗಳನ್ನ ಬಾಚ್ತು. ಜೈಲರ್ ಹೋಯ್ತು, ಹೆಂಗಾಯ್ತದು? ಏನೋ ಬೇಕು ಜನಕ್ಕೆ, 1 spark, 1 wow factor in the film, ಆರ್ ಸಮಥಿಂಗ್ ಲೈಕ್ ನಾವು ಇದು ಹಿಂಗಿತ್ತ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ದಲೇ ಇರುವಂತದ್ದು ಏನೋ ಒಂದು ಕೊಟ್ಟಾಗ್ಲೇನೆ. ಬಿಕಾಸ್ ನಮಗೆ ಇದು ಕರಿಯರ್, ನಮಗೆ ಪ್ರೊಫೆಷನ್, ಬ್ರೆಡ್ ಅಂಡ್ ಬಟರ್. ಬಟ್ ಕಾಮನ್ ಆಡಿಯನ್ಸ್ಗಲ್ಲ ಸರ್, ದಿಸ್ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ನಾವು ಅವ್ರಿಗೆ ಅದನ್ನ ಮಾತ್ರ ಕೊಡ್ಬೇಕು. ನಾವು ನಮ್ಮ ಕಥೆಗಳು ಹೇಳ್ಕೊಂಡು ಏನೋ ಕೂತ್ರೆ ಇಟ್ ವಾಂಟ್ ವರ್ಕ್. ದಿಸ್ ಇಸ್ ದ ಓನ್ಲಿ ರೀಸನ್ ಇವತ್ತು ಹಿಂಗಾಗಕ್ಕೆ ಕಾರಣ. ಓಕೆ, ಆಮೇಲೆ ಈಗ ತಾರಾಗಣ ನೋಡಿದ್ರೆ, ಕಾಸ್ಟ್ ನೋಡಿದ್ರೆ ಸಾಕಷ್ಟು ಹೊಸಬರಿದ್ದಾರೆ, ಅವರಿಂದ ಭೀಮಾಗೆ ಹೆಂಗೆ ಹೆಲ್ಪ್ ಆಗ್ಬೋದು?
ಸರ್ ಇಲ್ಲ ಭೀಮಾಗೆ ಎರಡು ತರ ಇದೆ ಸರ್. ಒಂದು ಬಿಸ್ನೆಸ್ ವೈಸ್ ಇಫ್ ಐ ಹ್ಯಾವ್ ಟು ಟಾಕ್, ಎನಿ ಫಿಲಮ್ ಡೈರೆಕ್ಟರ್ ಅಂಡ್ ಹೀರೋ ಮಾತ್ರ ಮ್ಯಾಟರ್. ನನ್ಗಿಲ್ಲಿ ಡಬಲ್ ಬೋನಸ್ ಬಂದು ಒಬ್ಬರೇ ವ್ಯಕ್ತಿ, ಹೀಸ್ ದ ಡೈರೆಕ್ಟರ್, ಹೀಸ್ ದ ಹೀರೋ, ಅದಕ್ಕೆ ಇರೋದು ಕ್ರೇಜು. ಇನ್ನೊಂದು ಆಂಗಲ್ ಅಲ್ಲಿ ಯೋಚಿಸಿದಾಗ ಈ ಇಷ್ಟೂ ಜನ ಏನು ಹೊಸಬ್ರು ಅಂತ ಅನ್ಬಿಟ್ಟು ತಗೊಂಡಿದೀವಲ್ಲ, ಈ ಇಷ್ಟೂ ಜನ ಬಂದು ವಿಜಯ್ ಸರ್ ಮೇಲಿರೋ ವಿಶ್ವಾಸಕ್ಕೋಸ್ಕರ ಪ್ರೀತಿಯಿಂದ ಕೆಲಸ ಮಾಡ್ಕೊಟ್ಟಿರೋ ಸಿನಿಮಾ. ಇವರೆಲ್ಲ ತುಂಬಾ ಇನ್ನೋಸೆಂಟ್ ಹಾರ್ಟೆಡ್ ಪೀಪಲ್. ನಾನು ಈ ಸಿನಿಮಾ ಮಾಡ್ತಿದ್ದೀನಿ, ಈ ಸಿನಿಮಾ ಚಾನ್ಸ್ ಕೊಟ್ಟವ್ರು ಒಳ್ಳೇದಾಗಬೇಕು, ಈ ಸಿನಿಮಾ ದೊಡ್ಡಿಟ್ಟಾಗ್ಬಿಡ್ಬೇಕು, ನಂಗೆ ಒಂದ್ ಒಳ್ಳೆ ಹೆಸರು ಬಂದ್ಬಿಡ್ಬೇಕು ಅಂತ ಥಿಂಕ್ ಮಾಡ್ಕೊಂಡು ಇಷ್ಟೇ ಅವ್ರ ಥಾಟು, ಬೇರೆ ಏನೇನಿಲ್ಲ. ಈ ಪ್ರೊಡ್ಯೂಸರ್ಗೆ ನಾನು ಹೆಂಗ್ ತೊಂದರೆ ಕೊಡ್ಲಿ, ನಾನು ಡಬ್ಬಿಂಗ್ ಬರ್ದಲ್ಲೇ ಕೈ ಕೊಡ್ಲಾ, ಇಲ್ಲ ನನ್ ಪೇಮೆಂಟ್ ಆಗಿಲ್ಲ ಅಂತ ನಾಳೆಯಿಂದ ಒಂದ್ 5 ದಿನ ಫೋನ್ ಎತ್ತದಲ್ಲೇ ಇರ್ಲಾ, ಯಾರು ಆ ಥರದವ್ರಿಲ್ಲ ಸರ್. ಇವ್ರದ್ದು ಯಾವಾಗ್ಲೂ ಆಶಯ ಬಂದು ಸಿನಿಮಾ ಗೆಲ್ಬೇಕು, ನಿರ್ಮಾಪಕರು ಗೆಲ್ಬೇಕು, ವಿಜಯಣ್ಣ ಕರೆದ್ ಕೆಲಸ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ, ಇಷ್ಟೇ. ಈ ಇನ್ನೋಸೆಂಟ್ಗಳು ಏನಿದ್ದಾರೆ ಇವರೆಲ್ಲರದ್ದು ಒಳ್ಳೆ ಆಶಯದಿಂದ ಇವತ್ತು ಭೀಮಕ್ಕೆ ಈ ಮಟ್ಟದಂತ ಒಂದು ಎಕ್ಸ್ಪೆಕ್ಟೇಷನ್ ಇರೋದು, ಪ್ರಚಾರ ಇಲ್ಲಿಗೆ ಬಂದು ನಿಂತಿರೋದು, ಎಲ್ಲರೂ ಭೀಮಾ ಭೀಮಾ ಅಂತ ಮಾತಾಡ್ತಿರೋದು. ಸೊ ಹಾಗಾಗಿ ನನಗೆ ಅವ್ರ ಪ್ಲಸ್ಸೇ ಆದ್ರು ಅವರಷ್ಟು ಜನ. ಇವರು ಬಿಟ್ಟು, ವಿಜಯ್ ಸರ್ ಬಿಟ್ಟು ಬೇರೆ ಯಾರು ಮೇಜರ್ ಕ್ಯಾರೆಕ್ಟರ್? ಸರ್ ಆಕ್ಚುಲಿ ತುಂಬಾ ರಿವೀಲ್ ಮಾಡಿಲ್ಲ ನಾವು, ಅಂದ್ರೆ ವಿಜುವಲಿ ಅವ್ರ ಸಮಥಿಂಗ್. ರಂಗಣ್ಣ ರಘು ಸರ್ ಇದ್ದಾರೆ, ಅಚ್ಯುತ್ ಕುಮಾರ್ ಸರ್ ಇದ್ದಾರೆ, ಆಮೇಲೆ ಕಲ್ಯಾಣಿ ಅವ್ರು ಇದ್ದಾರೆ. ಜಯಮನ ಮಗದಲ್ಲಿ ವಿಜಯ್ ಸರ್ ತಾಯಿ ರೋಲ್, ಸೊ ಸೇಮ್ ಕಾಂಬಿನೇಷನ್ ತಾನೆ, ಮತ್ತೆ ತಾಯಿ ಮಗನೇ ಪ್ಲೇ ಮಾಡ್ತಾರೆ. ಅದ್ಬಿಟ್ಟು ಕಾಕ್ರೋಚ್ ಸುದಿ ಅವ್ರು ಇದ್ದಾರೆ. ಸೊ ಈ ತರ ಒಂದಷ್ಟು ಜನ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಮೈನ್ ರೋಲ್ಸ್ ಅಲ್ಲಿ ಇವ್ರುಗಳಿದ್ದಾರೆ. ಯಾ ಓಕೆ, ನಿರ್ಮಾಪಕರಾಗಿ ನಿಮ್ಮ ಮೇಲೆ ಭಯಂಕರ ಜವಾಬ್ದಾರಿ ಇದೆ. ಹೆಂಗಂದ್ರೆ ಈಗ ವಿಜಯ್ ಸರ್ ಡ್ರಗ್ಸ್ ನ ಒಂದು ಕಡೆ ರಿವೀಲ್ ಮಾಡಿದ್ದಾರೆ. ಈಗ ಒಂದು 30% ಜನಕ್ಕೆ ಗೊತ್ತಿರಿ ಅಂತ ತಿಳ್ಕೊಳ್ಳಿ, ಡ್ರಗ್ಸ್ ಹೆಂಗ್ ತಗೋಬೇಕು, ಏನ್ ಯೂಸ್ ಮಾಡ್ಬೇಕು ಅಂತ. ಅದನ್ನ ತೋರಿಸಿದಾಗ ಯಂಗ್ಸ್ಟರ್ಸ್ ಗೆ ಅದು ಪ್ರವೋಕ್ ಮಾಡಕ್ ಸಾಧ್ಯ ಇಲ್ವಾ ಸರ್? ಅದು ಅದಕ್ಕೆ ದಟ್ಸ್ ವೈ ವಿ ಹ್ಯಾವ್ ಸೆನ್ಸರ್ ಫಾರ್ ದಟ್. ಸೆನ್ಸಾರ್ ಮಂಡಳಿ ನೋಡಿ, ಇವತ್ತು ಸೆನ್ಸರ್ ಇಲ್ಲ ಅಂತ ಅಂದ್ರೆ ಅಧ್ವಾನ ಆಗೋಗ್ಬಿಡುತ್ತೆ. ಫಿಲಮ್ ಇಂಡಸ್ಟ್ರಿ ಅನ್ನೋದೇ ವರ್ಲ್ಡ್ ವೈಡ್ ಅಧ್ವಾನ ಆಗೋಗ್ಬಿಡುತ್ತೆ. ಅವ್ರು ನೋಡಿ ಓಕೆ ದಿಸ್ ಇಸ್ ಸೂಟಬಲ್, ಇದು ನೋಡಬಹುದು, ಓಕೆ ಇದು ತೀರಾ ಚಿಕ್ಕ ಮಕ್ಕಳು ಬಿಲೋ 13, 12 ಆರ್ ಬಿಲೋ 18 ನೋಡೋ ಹಾಗಿಲ್ಲ, ಅದಕ್ಕೆ ನಾನು ಹೇಗೆ ಕೊಡ್ತೀನಿ ಅಂತ, ಹಿಂಗೆ ದೇ ವಿಲ್ ಹ್ಯಾವ್ ದಟ್ ಸಪರೇಷನ್. ಇದು ಟೋಟಲಿ ನಾವು ನಮ್ಮ ಕಾನ್ಶಿಯಸ್ ಅಲ್ಲಿ ಈ ವಿಚಾರ ನಮ್ಮ ಜನ ನೋಡ್ಲೇಬೇಕು, ಎಚ್ಚೆತ್ಕೊಳ್ಳೋಕೋಸ್ಕರ ನೋಡ್ಲೇಬೇಕು. ಓಕೆ ಇವಾಗ ಮಾದಕ ವಸ್ತು ಸೇವನೆ ವಾಟ್ ಎವರ್ ಅದು ಮಾಡ್ತಾ ಇದ್ರೆ, ಇದು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಇದು ಏನ್ ನೋಡ್ತಾರೆ, ಇದು ಮಾಡಿದ್ರೆ ಏನಾಗತ್ತೆ ಅನ್ನೋದು ನೋಡ್ತಾರೆ. ಸೊ ಎರಡೂ ಹೇಳಿದೀವಿ ಈಗ. ಅಂದ್ರೆ ದಿಸ್ ಫಿಲಮ್ ಡಸ್ ನಾಟ್ ಡೀಲ್ ಓನ್ಲಿ ವಿತ್ ಡ್ರಗ್ಸ್, ಒನ್ ಪಾರ್ಟ್ ಇಸ್ ಅಬೌಟ್ ದ ಡ್ರಗ್. ಸೊ ಬೇರೆ ಎಲ್ಲ ತುಂಬಾ ಇದೆ ವಿಷಯಗಳು. ಇವಾಗ ನಾವು ಕೆಟ್ಟದನ್ನ ತೋರಿಸಿದಾಗ ಕೆಟ್ಟದ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಹೇಳಿರ್ತೀವಿ. ಅದರಲ್ಲಿ ನಿಮ್ಗೆ ಇವರು ನಮ್ಮ ಸೆನ್ಸಾರ್ ಅವ್ರು ಏನ್ ಮಾಡ್ತಾರೆ, ಈ ವರ್ಗ 18 ವರ್ಷದ ಮೇಲ್ಪಟ್ಟವ್ರಿಗೆ ಅದನ್ನ ಎರಡೂ ಸೈಡ್ ನ ಥಿಂಕ್ ಮಾಡಿ ಯಾವ್ದು ಒಳ್ಳೇದು ಅಂತ ಅವರು ಆಯ್ಕೆ ಮಾಡಕ್ ಚೆನ್ನಾಗಿರುತ್ತೆ, ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಸರ್ಟಿಫಿಕೇಟ್ ಮಾಡಿ UA ಹೀಗೆ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ಡೆಫಿನೆಟ್ಲಿ ಆಪ್ಟ್ ಅಂಡ್ ದಿಸ್ ಇಸ್ ಅಪ್ರೂವ್ಡ್ ಬೈ ಸೆನ್ಸಾರ್ ಅಂತ ಅಂದ್ರೆ ನೋಡ್ಬೋದಲ್ಲ. ಯಾ ಓಕೆ. ಆಮೇಲೆ ಈಗ ಚರಣ್ ರಾಜ್ ಅವರು ಆಲ್ರೆಡಿ ಪ್ರೇಕ್ಷಕರನ್ನ ಥಿಯೇಟರ್ಗೆ ತರುವಂತ ಕೆಲಸ ಮಾಡಿದ್ದಾರೆ. ಅವರ ಕೆಲಸದ ಬಗ್ಗೆ ನಿಮಗೆ ಸರ್? ಇವ್ರದ್ದು ಕಾಂಬಿನೇಷನ್ ಹಂಗೆ, ವಿಜಯ್ ಸರ್ ಮತ್ತೆ ಚರಣ್ ರಾಜು. ಫಸ್ಟ್ ನಾವು ಕೂತಾಗ ಅವ್ರದ್ದು ಪೇಮೆಂಟ್ ಅಂತ ಮಾತುಕತೆ ಕೂತಾಗ ನಾವ್ ಯಾವ್ದು ಕೇಳಿಲ್ಲ. ಫಸ್ಟ್ ಹೇಳಿದ್ದೆ, ಸಲಗ ಹಿಟ್ ಹೊಡೆದಿದ್ದೀರಾ, ಇದು ಡಬಲ್ ಹಿಟ್ ಹೊಡ್ಕೊಡ್ಬೇಕು, ಎಂಟೈರ್ ಆಲ್ಬಮ್ ನಂಗೆ ಹಿಟ್ ಮಾಡ್ಬೇಕು ಸರ್, ನಮ್ಮನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಬೇಕು ನೀವಿಬ್ರು ಸೇರಿ ಅಂತ ವಿಜಯ್ ಸರ್ಗೆ ಚರಣ್ಗೆ ಪಕ್ಕ ಕೂರ್ಸೆ ಮಾತಾಡಿದ್ವಿ. ನಾನು ಇದೀನಪ್ಪ, ವರಿ ಮಾಡಬೇಡಿ, ಇಷ್ಟೇ. ಅಲ್ಲಿಂದ ಹಿಡಿದು ಇವತ್ನವರೆಗೂ ಯು ನೋ ವಾಟ್ ಆಲ್ ಹ್ಯಾಸ್ ಹ್ಯಾಪನ್ ಟು ದಿಸ್. ಯಾ ಓಕೆ. ಆಮೇಲೆ ಈಗ ವಿಜಯ್ ಸರ್ ಒಂದು ಸ್ಪೆಷಲ್ ಗುಣ ಇದೆ, ಇವರು ಆದಿವಾಸಿಗಳನ್ನ ಕರ್ಕೊಂಡ್ಬಂದು ಹೊಸ ತರದ, ಅದಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ನೀವು ಅಂತ? ಅಂದ್ರೆ ಆ ಇನೋವೇಟಿವ್ ಐಡಿಯಾಸೇ ಒಂದು ವಾವ್ ಇದೆ ಅಲ್ವಾ, ಅದರಲ್ಲಿ ವೇಸ್ಟ್ ಆಗುವಂಥದ್ದು ಏನಿಲ್ಲ. ನಾನು ಹಿಂಗ್ ಕ್ರಿಯೇಟ್ ಮಾಡ್ಬಿಡ್ತೀನಪ್ಪ, ಇದು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳೋರು ಒಂದ್ ಕಡೆ, ಬಟ್ ಮಾಡ್ಬಿಟ್ಟು ಇದು ಹಿಂಗಿದೆ ಹಿಂಗ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಇದೀನಿ, ವಾಟ್ ಯು ಫೀಲ್ ಅಂದಾಗ ಇಷ್ಟೆಲ್ಲ ಐಡಿಯಾ ಮಾಡ್ತಾರೆ, ಇಷ್ಟೆಲ್ಲ ಚೆನ್ನಾಗ್ ಮಾಡ್ತಾರೆ, ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ, ಮಾಡೋಣ ಅಂತ ನಮಗೂ ಅದು ಬರುತ್ತೆ. ಅಂಡ್ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡೋದು ಅನ್ನೋದು ಒಂದ್ ಕಡೆ ಥಾಟ್ ಆದ್ರೆ, ಇನ್ನೊಂದ್ ಕಡೆ ಈಗ ಸಿದ್ಧಿ ಜನಾಂಗದವ್ರು ಟಿನಿಗ ಮಿನಿಗ ಟಿಶಾ ಸಾಂಗ್. ಸೊ ಸಿದ್ಧಿ ಜನಾಂಗ ಅಂತ ಎಷ್ಟೋ ಜನ ಯೂತ್ಗಳಿಗೆ ಗೊತ್ತೇ ಇರಲ್ಲ, ಇವತ್ತಿನ ಯೂತ್ಗಳಿಗೆ. ಸೊ ಓಕೆ ಈ ತರ ಇದಾರೆ ಅಂತ. ಈಗ ನಾವೇನ್ ನಮ್ಮ ಟ್ರೈಬ್ಸ್ ನ ಯೂಸ್ ಮಾಡಿದೀವಿ, ಈ ತರ ಇದಾರ, ಜೈನ್ ಕುರುಬರು ಕಮ್ಯುನಿಟಿದವ್ರು ಹಿಂಗಿದಾರ, ಇವ್ರು ಟ್ರೈಬಲ್ಸ್, ಇವ್ರು ಕಾಡಲ್ಲೇ ಇರ್ತಾರೆ, ಕಾಡಲ್ಲಿ ಇಷ್ಟೇ ಮನೆ ಇದೇ ಇರ್ತಾರ, ಇವ್ರದ್ದು ಏನ್ ಕೆಲಸ ಮಾಡ್ತಾರೆ, ಇವ್ರುಗಳು ಎಷ್ಟು ಲೈಫ್ ನ ಒಂದು ಎಂಟರ್ಟೈನ್ಮೆಂಟ್ ವೇನಲ್ಲಿ ಎಂಜಾಯ್ ಮಾಡ್ತಾರೆ, ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು. ದಟ್ ಈಸ್ ಅದು. ವಿಜಯ್ ಸರ್ ಏನಂದ್ರೆ ಅವ್ರು ಒಂದ್ ಕಡೆ ಇರಲ್ಲ, ಇವಾಗ ಫ್ರೀ ಇದ್ರೆ ಮನೇಲಿ ಇರಲ್ಲ, ಅವ್ರು ಹೋಗೋದೇ ಕಾಡುಗಳಿಗೆ.
ಅಲ್ಲೂ ಹೋಗ್ಬಿಟ್ಟು ಸುಮ್ನೆ ನಾ ರಿಲ್ಯಾಕ್ಸ್ ಮಾಡ್ಕೋತೀನಿ, ನಂಗೆ ಟಯರ್ಡ್ ಆಗಿದೆ, ಟೈಮ್ ಪಾಸ್ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್ ಮಾಡ್ತೀನಿ, ಅದಲ್ಲ. ಅಲ್ಲಿ ನಾನು ಏನ್ ಕಲಿಬಹುದು, ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ನಾನು ನೆಕ್ಸ್ಟ್ ಮಾಡೋ ಸಿನಿಮಾಗೆ ಯೂಸ್ ಮಾಡಕೋ ಇಲ್ಲ ನನ್ನ ಲೈಫಲ್ಲಿ ಏನ್ ಅಡಾಪ್ಟ್ ಮಾಡ್ಕೋಬಹುದು, ಇದೇ ಹಿಸ್ ಥಾಟ್ಸ್. ಈಗ ನಾನೇ ಅದು ತುಂಬಾ ಸಲ ಅನ್ಕೊಂತೀನಿ. ಒಂದ್ಸಲ ಆಕ್ಚುಲಿ ನಾನು ಎಲ್ಲೋ ಬಂಡೀಪುರ್ ಸೈಡ್ ಹೋಗಿದ್ದೆ, ವಿಜಯ್ ಸರ್ ಅಲ್ಲಿ ಇದ್ರು, ನನಗೆ ಹೇಳಿಲ್ಲ ಅವರಲ್ಲಿ ಇರೋದು. ಬಟ್ ಎಲ್ಲಿ ಉಳ್ಕೊಂಡಿದ್ಯಾ ಏನು ಇದೆಲ್ಲ ಮಾತಾಡಿದಾಗ ಬೆಳಗ್ಗೆ ಸರ್ಪ್ರೈಸ್ ಕೊಟ್ರು. ಅವತ್ತಿನ ದಿನ ಡೈರೆಕ್ಟ್ ಬಂದ್ಬಿಟ್ಟಿದ್ರು ನಾನು ಇರೋ ಜಾಗಕ್ಕೆ. ನಾನು ಇದೇನ್ ಸರ್ ಇದು ಸರ್ಪ್ರೈಸ್, ನಾನು ನೆನ್ನೆ ಬಂದಿದ್ದೆ, ನಾ ಹೇಳಿಲ್ಲ ಅಷ್ಟೇನೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಖುಷಿ ಆಯ್ತು. ಅವತ್ತಿನ ದಿನ ನಾನು ಅವ್ರ ಜೊತೆ ಒಂದ್ ಜರ್ನಿ ಮಾಡಿ ಸುಮ್ನೆ ನಾನು ಅವರೇ ಕಾರ್ ಓಡಿಸಿದ್ರು, ಕೂರ್ಸ್ಕೊಂಡು ಒಂದಷ್ಟು ದೂರ ಅಲ್ಲ. ಅವ್ರದ್ದು ಬಿಹೇವಿಯರ್ ನಾನು ನೋಡ್ತಾ ಹೋದೆ. ಪ್ರತಿಯೊಂದ್ರಲ್ಲೂ ಕಲಿತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ನಾನು ಹೋಗಿದ್ದು ಆಕ್ಚುಲಿ ಮಜಾ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೇಕು, ಸಾಕಾಗಿದೆ ಅನ್ನೋ ತರ. ಬಟ್ ಅವ್ರನ್ನ ನೋಡ್ಬಿಟ್ಟು ಇಲ್ಲ ಇಲ್ಲೇನೋ ಸಿಗುತ್ತೆ, ಏನೋ ಕಲಿಬೇಕು, ಏನೋ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಏನೋ ಥಿಂಕ್ ಮಾಡ್ಬೇಕು ಪ್ರತಿಯೊಂದ್ರ ಬಗ್ಗೆ ಅಂತ. ಅವ್ರು ಈ ಪ್ರೋಸೆಸ್ ಅಲ್ಲಿ ಮಾಡೋವಾಗ ಸಿಕ್ಕಂತ ಜನಗಳು ಇವರು ನಮ್ಮ ಸಿದ್ದಿ ಅವ್ರು ಇರ್ಬೋದು, ಇಲ್ಲ ಈ ಟ್ರೈಬ್ಸ್ ಇರ್ಬೋದು, ಅವ್ರು ಹಾಡು ಹೇಳೋವಾಗ ಕುತ್ಕೊಂಡು ಕೇಳ್ತಾರೆ, ಮೊಬೈಲ್ ಅಲ್ಲಿ ಒಂದಷ್ಟು ರೆಕಾರ್ಡ್ ಮಾಡ್ಕೋತಾರೆ. ಇದನ್ನ ಹೆಂಗೋ ಮಾಡಿ ಸಿನಿಮಾಗೆ ಅಡಾಪ್ಟ್ ಮಾಡಿದ್ರೆ ಎರಡ್ ರೀತಿ, ಒಂದು ಹೊಸತನ ಒಂದು ಸಿಗತ್ತೆ, ಇನ್ನೊಂದು ಆ ಜನಾಂಗಗಳು ಗುರ್ತಿಸ್ದಂಗ ಆಗತ್ತೆ. ಸೊ ಇಟ್ಸ್ ಎ ಗುಡ್ ಥಿಂಗ್ ಅಲ್ಲ. ಸೊ ವಿ ಡೆಫಿನೆಟ್ಲಿ ಸಪೋರ್ಟ್ ಫಾರ್ ದಟ್. ಓಕೆ, ಈಗ ಗಾಂಧಿನಗರದಲ್ಲಿ ಒಂದು ಮಾತು ಬರ್ತಾ ಇದೆ, ನೆಕ್ಸ್ಟ್ ಕೃಷ್ಣ ಸಾರ್ಥಕ್ ಅವರು ಹೀರೋ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ? ಇಲ್ಲ ಸರ್, ಆತರ ಏನು ಅದ್ರ ಬಗ್ಗೆ ಥಿಂಕ್ ಮಾಡಕ್ ಅವಕಾಶನೂ ಸಿಕ್ಕಿಲ್ಲ. ಈ ಬಿಸ್ನೆಸ್ ನಾ ಬಂದಾಗಿಂದ ಒಂದು ಆಲ್ಮೋಸ್ಟ್ ಒಂದು 8 ವರ್ಷ ಆಯ್ತು. ಬಿಸ್ನೆಸ್ ಟೆನ್ಷನ್, ಫೈನಾನ್ಷಿಯಲ್ ಟೆನ್ಷನ್ಸ್ ಇದಿದ್ದೇ ಇರುತ್ತೆ. ಒಂದು ಸಿನಿಮಾ ಮಾಡೋದು ನಮ್ದು ಹೆಚ್ಚುವರಿ ಕೋಟಿ ವ್ಯವಹಾರಗಳು ಮಾಡ್ತಾ ಇರ್ತೀವಿ. ಕೋಟಿ ವ್ಯವಹಾರ ಅಂತಂದಾಗ ಆಟೋಮೆಟಿಕಲಿ ಕೋಟಿ ಪ್ರಾಬ್ಲಮ್ಸ್ ಹಿಂದೆ ಇರುತ್ತೆ. ಇದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀನಿ ಈ ಸುಳ್ಳಿಲ್ಲೇನೆ. ಒಂದ್ ಸಿನಿಮಾ ಮುಗಿತಾ ಇನ್ನೊಂದ್ ಸಿನಿಮಾ, ಮತ್ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್, ಮತ್ ಅದು ಈ ತಲೆನೋವು ಆ ತಲೆನೋವು. ಸೊ ಹಾಗಾಗಿ ಬೇರೆ ಇನ್ನೇನು ಥಿಂಕ್ ಮಾಡಕ್ ನನಗೆ ಕಾಲಾವಕಾಶನೂ ಸಿಕ್ಕಿಲ್ಲ. ಎಲ್ರು ಹೇಳ್ತಾರೆ, ಬಟ್ ಏನು ಅನ್ಕೊಂಡಿಲ್ಲ ಅದ್ರ ಬಗ್ಗೆ. ಫ್ಯೂಚರ್ ಏನಾದ್ರು ಪ್ಲಾನ್ ಇದೆಯಾ ಸರ್? ಏನ್ ಅನ್ಕೊಂಡಿಲ್ಲ ಸರ್. ನನ್ ಸಿನಿಮಾಗಳನ್ನೇ, ನಾ ಶಿವಣ್ಣ ಜೊತೆ ಸಿನಿಮಾ ಮಾಡೋಷ್ಟು ಯೋಗ್ಯತೆ ನನ್ಗಿದೆ, ವಿಜಯ್ ಸರ್ ಜೊತೆ ಯೋಗ್ಯತೆ ನನಗಿದೆ ಸಿನಿಮಾ ಮಾಡಕ್ಕೆ ಅಂತಾನೆ ಥಿಂಕ್ ಮಾಡ್ದವನಲ್ಲ ನಾನು. ಜನರಲಿ ಜರ್ನಿನ ಸ್ಟಾರ್ಟ್ ಮಾಡ್ದವನು, ದೇವ್ರು ತಾನೇ ಕೊಡ್ತಾ ಹೋದ. ಸೊ ಮಾಡ್ಕೊಂಡ್ ಬಂದಿದೀನಿ. ನಾನು ಏನು ಅನ್ಕೊಂಡಿಲ್ಲ ಯಾವ್ದ್ರ ಬಗ್ಗೆ. ಓಕೆ, ಈಗ ಟೆನ್ಷನ್ ಇದೆ ಸಿಕ್ಕಾಪಟ್ಟೆ, ಕೋಟಿ ಇರುತ್ತೆ ಅಂದ್ರೆ, ಆದ್ರೂ ಆ ಪ್ರೊಫೆಷನ್ ಮಾಡ್ತೀರಿ, ಏನ್ ನಿಮ್ಗೆ ಏನು ಝೀಲ್ ಏನದು, ಯಾಕೆ ಮಾಡಬೇಕು ಅನ್ಸುತ್ತೆ? ಸರ್, ದಟ್ಸ್ ಅ ಪ್ಯಾಷನ್, ದಟ್ಸ್ ದ ಓನ್ಲಿ ಥಿಂಗ್ ದಟ್ಸ್ ಬರ್ನಿಂಗ್. ತರ ಸದಾಕಾಲ ಅದು ಇಲ್ಲ ಮಾಡ್ಬೇಕು, ಹಿಂಗೆ ಇರ್ಬೇಕು. ಟೆನ್ಷನ್ ಓಕೆ, ವಿ ವಿಲ್ ಮ್ಯಾನೇಜ್. 1000 ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನನ್ಗೆ ಈಗ್ಲೂ ಈ ಕ್ಷಣ ಕೂಡ ಟೆನ್ಷನ್ ಇದ್ದೇ ಇದೆ. ಬಟ್ ಐ ಹ್ಯಾವ್ ದಟ್, ಗಾಡ್ ಹ್ಯಾಸ್ ಗಿವನ್ ಮಿ ದಟ್ ಕೆಪಾಸಿಟಿ ಟು ಹ್ಯಾಂಡಲ್ ದಟ್, ಅಂಡ್ ಐ ಡೋಂಟ್ ವಾಂಟ್ ಟು ಕಂಪ್ಲೇನ್ ಅಬೌಟ್ ಇಟ್. ಅಂದ್ರೆ ಯಾರು ನನ್ಗೇನ್ ಬಂದ್ಬಿಟ್ಟು ಇಲ್ಲ ನೀನ್ ಪ್ರೊಡ್ಯೂಸರ್ ಆಗ್ಲೇಬೇಕು, ಪ್ರೊಡ್ಯೂಸ್ ಮಾಡ್ಲೇಬೇಕು, ಕೋಟಿ ಕಮಿಟ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ಒಬ್ರು ಕೇಳಿಲ್ಲ. ನನ್ನ ಆಸೆಯಿಂದ ನನಗೋಸ್ಕರ ನಾನ್ ಮಾಡ್ಕೊಂಡಿರೋದು. ನಂಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ ಅನ್ನೋದು ತಪ್ಪು. ಐ ವಿಲ್ ಹ್ಯಾವ್ ಟು ಮ್ಯಾನೇಜ್. ಇಫ್ ಐ ಕಾಂಟ್ ಮ್ಯಾನೇಜ್, ಐ ಶುಡ್ ಕ್ವಿಟ್. ಬಟ್ ದಿಸ್ ಪ್ಯಾಷನ್ ಅನ್ನೋದೇನಿದೆ, ಇದು ಸುಡ್ತಿದೆ ಎವ್ರಿ ಮಿನಿಟ್. ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಇದು ಮಾಡೋಣ, ಹಂಗ್ ಮಾಡೋಣ ಅಂತ ಅನ್ಬಿಟ್ಟು. ಅದ್ರ ಜೊತೆಗೆ ಒಂದ್ ಸಪೋರ್ಟ್ ಆಗಿ ಈ ತರ ದೊಡ್ಡ ವ್ಯಕ್ತಿಗಳು, ವಿಜಯ್ ಸರ್, ಶಿವಣ್ಣ, ಧನಂಜಯ ಅವ್ರು, ಇವರೆಲ್ಲ ನನಗೆ ಸಾಥ್ ಕೊಡ್ತಾ ಕೊಲಾಬ್ರೇಟ್ ಆಗಿ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನನಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಐ ವಾಂಟ್ ಟು ಪರ್ಸ್ಯೂ ದ ಸೇಮ್ ಥಿಂಗ್. ಓಕೆ, ಕೊನೆಯದಾಗಿ ಪ್ರೇಕ್ಷಕರಿಗೆ ಭೀಮಾ ನೋಡಕ್ಕೆ ಹೇಗೆ ಇನ್ವೈಟ್ ಮಾಡ್ತೀರಾ ಥಿಯೇಟರ್ಗೆ? ಬೇಸಿಕಲಿ ಬಂದು ಭೀಮಾನ ನೀವು 2.5 ವರ್ಷದಿಂದ ತುಂಬಾ ಸೆಲೆಬ್ರೇಟ್ ಮಾಡಿದೀರಾ. ಹಾಡುಗಳು, ಆಲ್ಬಮ್ ನ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿದೀರಾ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 1,000 ಮೆಸೇಜ್, ನಮ್ ಬಾಸ್ ಸಿನಿಮಾ ರಿಲೀಸ್ ಮಾಡಿ, ಯಾವಾಗ ಮಾಡ್ತೀರಾ, ಯಾವಾಗ ಡೇಟ್ ಹೇಳಿ. ಪಬ್ಲಿಕ್ ಅಲ್ಲಿ ಓಡಾಡ್ತಿದ್ದಾಗ ಯಾವಾಗ ಸರ್ ಭೀಮಾ, ಒಂದು ಆಟೋ ಗಿಟೋ ಟ್ರಾವೆಲ್ ಮಾಡಿ, ಸರ್ ಭೀಮಾ ನೀವೇ ಅಲ್ವಾ, ಯಾವಾಗ ಭೀಮಾ. ಸೊ ಈ ಮಟ್ಟದಲ್ಲಿ ಎಲ್ಲರೂ ಕೇಳ್ತಾನೆ ಇದ್ದಾರೆ. ಸೊ ನಿಮ್ಮ ಭೀಮಾ ಇದೆ ಆಗಸ್ಟ್ 9ನೇ ತಾರೀಕು ಕರ್ನಾಟಕದಾದ್ಯಂತ ಒಂದು 350ರಿಂದ 400 ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನೀವ್ ಹೇಗೆ ಈ ಸಿನಿಮಾದ ಒಂದು ಆಲ್ಬಮ್ ನ ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದೀರಾ, ಇವತ್ತು ನಿರೀಕ್ಷೆ ಅದರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಚ್ಚು ಮಾಡಿದೀರಾ, ಅದೇ ರೀತಿಲಿ ಸಿನಿಮಾನು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತೀರಾ ಅಂತ ನಂಬಿದೀನಿ. ನಿಮಗೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ನಿರಾಶೆ ಮಾಡಲ್ಲ. ತುಂಬಾ ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತ ಸಿನಿಮಾ, ಎಲ್ರು ನೋಡ್ಬೇಕು. ಬನ್ನಿ 9ನೇ ತಾರೀಕು ಥಿಯೇಟರ್ ಸಿಗೋಣ. ಓಕೆ ಸರ್, ಈಗ ನಿಮ್ದು ಭೀಮದ ಮೇಲೆ ಇರುವ ನಿರೀಕ್ಷೆ ನಿಜ ಆಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.